ಈಗ ಇವತ್ತಿನ ಸತ್ಸಂಗ ತತ್ವದಲ್ಲಿ ಹೇಳ್ತಾ ಇದ್ದಾರೆ, ಯು ವಿಲ್ ಬಿ ದ ಆರಿಜಿನೇಟರ್ ಆಫ್ ಅ ಪ್ರಿನ್ಸಿಪಲ್ ಅಂತ. ಈಗ ಪುರಂದರದಾಸರೇ ಗುರುವಿನ ಗುಲಾಮ ಆಗೋ ತನಕ ದೊರೆ ದಂಡ ಮುಕುತಿ ಅಂತ ಅದು ಒಂದು ಪ್ರಿನ್ಸಿಪಲ್ಲೇ ಮಾಡಿದ್ದಾರೆ ಅವರು. ಅವ್ರ ಪ್ರಿನ್ಸಿಪಲ್ನ ಒಂದು ಇದ್ರ ಲೇಖನ ಮೂಲಕನೋ ಅದೇನೋ ಪೊಯೆಟ್ರಿ ಮೂಲಕನೋ ಆ ಥರ ಅಥವಾ ಒಂದು ಹಾಡಿನ ಮೂಲಕ ತೊಗೊಂಬಂದಿದ್ದಾರೆ. ಪ್ರಿನ್ಸಿಪಲ್ ಕ್ಯಾನ್ ಕಮ್ ಔಟ್ ಫ್ರಮ್ ವಿತಿನ್ ಅಸ್ ಇನ್ ಎನಿ ವೇ, ಬಟ್ ಫಾರ್ ದಟ್ ಟು ಕಮ್ ಫಸ್ಟ್ ವಿ ಶುಡ್ ಬಿಕಮ್ ವೆರಿ ಸಾಫ್ಟ್ ಇನ್ಸೈಡ್ ಆ್ಯಂಡ್ ಕಂಪ್ಯಾಷನೇಟ್. ಕಂಪ್ಯಾಷನ್ ಇಲ್ಲದೆ ಇದ್ದರೆ ನಮ್ಗೆ ಅದೇನು ಒಳಗಡೆಯಿಂದ ಹೊರಗಡೆ ಬರಲ್ಲ. ಇವಾಗ ಏನು ಬರ್ತಾಯಿದೆ ಅಂದರೆ ಬರೀ ಗಲೀಜು ಗೌಡ ಥಾಟ್ಸ್ ಆಫ್ ಕಂಪ್ಲೇನಿಂಗ್, ಕ್ರಿಬ್ಬಿಂಗ್, ವರಿಂಗ್. ಆ್ಯಂಡ್ ಗುರುಜಿ ಸೆಡ್ ವಿತ್ ದಟ್ ಕುಂಭಕ ವಿಲ್ ನೆವರ್ ಹ್ಯಾಪನ್ ವಿತ್ ದೀಸ್ ಕೈಂಡ್ ಆಫ್ ಕ್ರಿಸ್ ಕ್ರಾಸ್ ಆಫ್ ಎಮೋಷನ್ಸ್ ಆ್ಯಂಡ್ ಥಾಟ್ಸ್. ದಟ್ ಈಸ್ ನಾಟ್ ಆ್ಯಕ್ಚುಲಿ ಭವಸಾಗರ ಓನ್ಲಿ. ಈ ಕಂಪ್ಲೇಂಟ್ ಮಾಡೋದು, ಇನ್ನೊಬ್ಬರಿಗೆ ಬ್ಲೇಮ್ ಮಾಡೋದು, ಇದೆಲ್ಲ ಭವಸಾಗರ. ಭವಸಾಗರದಲ್ಲಿ ನಾವು ಮುಳುಗಿ ಈಜಕ್ಕೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀವಿ. ಒಂದು ಎಮೋಷನಿಂದ ಇನ್ನೊಂದು ಎಮೋಷನ್, ಒಂದು ಕಂಪ್ಲೇಂಟಿಂದ ಇನ್ನೊಂದು ಕಂಪ್ಲೇಂಟ್, ಒಂದು ಕಂಪ್ಯಾರಿಸನಿಂದ ಇನ್ನೊಂದು ಥರ. ದಟ್ ಇಸ್ ಆಲ್. ನಾವು ಹೆಂಗೆ ಅಂದರೆ ಈವನ್ ಲಾಸ್ಟ್ ಯಾತ್ರೆಗೂ ಈ ಯಾತ್ರೆಗೂ ಕಂಪೇರ್ ಮಾಡ್ತೀವಿ, ಹೋದ ಸತ್ಸಂಗಕ್ಕೂ ಈ ಸತ್ಸಂಗಕ್ಕೂ ಕಂಪೇರ್ ಮಾಡ್ತೀವಿ. ಬಟ್ ನಮ್ಮ ಲೆವೆಲ್ ಆಫ್ ರೆಸ್ಪಾನ್ಸ್ ಟು ಸಂಬಡೀಸ್ ಪೇನ್ ವಿ ಆರ್ ನಾಟ್ ಕಂಪೇರಿಂಗ್. ವಿ ಹ್ಯಾವ್ ಟು ಸಿ ಲಾಸ್ಟ್ ಟೈಮ್ ಸಂಬಡಿ ಕೇಮ್ ಆ್ಯಂಡ್ ಟೋಲ್ಡ್ ಅಸ್ ದೇ ಆರ್ ಇನ್ ಪೇನ್, ದೇ ನೀಡ್ ಹೆಲ್ಪ್. ಹೌ ಡಿಡ್ ವಿ ರೆಸ್ಪಾಂಡ್? ಆ್ಯಂಡ್ ಟುಡೇ ಇಫ್ ಸಂಬಡಿ ಈಸ್ ಆಸ್ಕಿಂಗ್ ಅಸ್ we need help, how are we responding? Are we responding better? Come with more compassion. ಅದನ್ನು ನಾವು ನೋಡಬೇಕು. ಗುರುಜಿ ಹೇಳಿದ್ದಾರೆ ಅಂತ ಮಾಡೋದು ಕಂಪ್ಯಾಷನ್ ಆಗಲ್ಲ. ಗುರುಜಿ ಹೇಳಿದಂಗೆ ಅವರ್ ಹಾರ್ಟ್ ಶುಡ್ ಬ್ಲೀಡ್. ಯಾರಿಗಾದರೂ ಬ್ಲೀಡ್ ಆಗಬೇಕು ಅಂತ ಹೇಳಿದ್ರು. ಅಂದರೆ ಬರೀ ನಮ್ಮವರು ತಮ್ಮವ್ರಿಗೆ ಮಾತ್ರ ಫೀಲ್ ಆಗತ್ತಲ್ಲ, ಬೇರೆಯವ್ರಿಗೂ ಆಗಬೇಕು. ನಾವೇ ಎಷ್ಟೋ ಸತಿ ಆಡು ಭಾಷೆಯಲ್ಲಿ ಹೇಳ್ತೀವಿ, ಓ ಹೆಂಗಿದ್ರು ಹೆಂಗಾಗ್ಬಿಟ್ರು. ಅದೆಲ್ಲ ಆ್ಯಕ್ಚುಲಿ ಸುಮ್ಮನೆ ಹೆಂಗಿದ್ರು ಹೆಂಗಾದರೂ ಇಸ್ ನಾಟ್ ಕಂಪ್ಯಾಷನ್. ಆ್ಯಕ್ಚುಲಿ ಸುಮ್ಮನೆ ಹೆಂಗಿದ್ರು ಹೆಂಗಾದರೂ ಇಸ್ ಅ ರಿಮಾರ್ಕ್, ಆಬ್ಸರ್ವೇಷನ್. ನಾನು ನೋಡ್ಬಿಟ್ಟು ಹಿಂಗಿದ್ರು ಹಿಂಗಾಗ್ಬಿಟ್ರಪ್ಪ ಅಂತ. ಬಟ್ ಕಂಪ್ಯಾಷನಿಂದ ಏನು ಮಾಡೋಕ್ಕೆ ಸಾಧ್ಯ ನಾವು ಅವ್ರಿಗೆ ಅನ್ನೋದನ್ನು ನಾವು ನೋಡೋಕೆ ಹೋಗಬೇಕು. ಇಟ್ಸ್ ಅ ಬಾಟಮ್ಲೆಸ್ ಓಷನ್ ಅಂತ ಹೇಳಿದ್ರು ಗುರುಜಿ. ಕಂಪ್ಯಾಷನ್ ಇಸ್ ಲೈಕ್ ಎಷ್ಟಿದ್ರೂ ಯಾರು ಎಂಬಾಡಿಮೆಂಟ್ ಆಫ್ ಕಂಪ್ಯಾಷನ್ ಅಂತ ನಾವು ಅಂದ್ಕೊಂಡ್ರೂ ಅದಕ್ಕೆ ಹೈಯರ್ ಲೆವೆಲ್ಸ್ ದೇವಿ ವಿಲ್ ಸೆಂಡ್ ಪೀಪಲ್ ವಿತ್ ಮೋರ್ ಪ್ರಾಬ್ಲಮ್ಸ್. ಆ್ಯಂಡ್ ಅಂದರೆ ನಮ್ಗೆ ಗೊತ್ತಾಗುತ್ತೆ ಇದಕ್ಕೆ ಲಿಮಿಟ್ ಇಲ್ಲ ಅಂತ. ಇನ್ಫ್ಯಾಕ್ಟ್ ಗುರುಜಿ ನನಗೆ ಮೊನ್ನೆ ಅಂದರು, ನಾನು ಗುರುಜಿಗೆ ಹೇಳಿದೆ, ನಂಗೆ ಕೆಲವು ವಿಚಾರದಲ್ಲಿ ಕಂಪ್ಯಾಷನ್ ಫೀಲ್ ಆಗೋಕ್ಕೆ ಶುರು ಆಗಿದೆ. ಆ್ಯಂಡ್ ಇಟ್ ಈಸ್ ಅಫೆಕ್ಟಿಂಗ್ ಮೀ. ಐ ಫೀಲ್ ಇಟ್ಸ್ ಮೇಕಿಂಗ್ ಮೀ ವೀಕ್. ಸೊ ಇಫ್ ಕಂಪ್ಯಾಷನ್ ಈಸ್ ಅ ಗ್ರೇಟ್ ವರ್ಚ್ಯೂ, ಇಟ್ ಶುಡ್ ಮೇಕ್ ಮೀ ಸ್ಟ್ರಾಂಗ್. ಬಟ್ ಇಫ್ ಸಂಬಡಿ ಸಫರಿಂಗ್ ಆ್ಯಂಡ್ ಇಟ್ ಈಸ್ ಮೇಕಿಂಗ್ ಮೀ ಫೀಲ್ ವೀಕ್, ದೆನ್ ವಾಟ್ ಈಸ್ ರಾಂಗ್ ವಿತ್ ದ ವೇ ಐ ಆಮ್ ಫೀಲಿಂಗ್ ಅಂತ ಕೇಳಿದೆ. ಗುರುಜಿ ಅಂದರು, ನೀನು ಇಟ್ಸ್ ಅ ಟ್ರಾನ್ಸಿಷನ್ ಫೇಸ್ ಫ್ರಮ್ ಝೀರೋ ಕಂಪ್ಯಾಷನ್ ಟು ಸಮ್ ಕಂಪ್ಯಾಷನ್ ಮೋಡಿಗೆ ಹೋಗ್ತಾ ಇದೆಯಾ. ಈ ಫೇಸಲ್ಲೂ ಎಷ್ಟೋ ಎಮೋಷನ್ಸ್ ಆಚೆ ಬರುತ್ತೆ ಹೋಗುತ್ತೆ, ಏನೋ ವ್ಯತ್ಯಾಸಗಳು ಆಗ್ತಾ ಇರುತ್ತೆ ಒಳಗಡೆ. ಆದರೆ ಕಂಪ್ಯಾಷನ್ ಡಸ್ ನಾಟ್ ಮೇಕ್ ಯು ವೀಕ್. ನಿಂಗೆ ಇವಾಗ ಒಬ್ಬರು ನೋಡಿ ಅಳು ಬಂದು ನೀನು ಹತ್ತಿದ್ದಾಗ ಮಾತ್ರಕ್ಕೆ ನೀನು ವೀಕ್ ಅಂತ ಅಲ್ಲ. ಆ ಥರ ನೋಡಿದ್ರೆ ಮದರ್ ತೆರೆಸಾಗೆ ಎಷ್ಟು ಜನ ಸಫರ್ ಮಾಡಿರೋದು ನೋಡಿ, ಅವ್ರ ಕೈಯಾರೆ ಅವ್ರ ಸೇವೆ ಮಾಡಿರೋದು ನೋಡಿದ್ರೆ ಅವ್ರೇನು ಲೈಫ್ ಲಾಂಗ್ ಬರೀ ಅಳ್ತಾನೆ ಇದ್ರಾ? ಕಂಪ್ಯಾಷನ್ ಹಾರ್ಟಲ್ಲಿತ್ತು, ಸೇವೆ ಮಾಡ್ತಾಯಿದ್ರು. ಬಟ್ ಅವ್ರೇನಾದರೂ ಅಳ್ಕೊಂಡು ಅಂದರೆ ವೀಕ್ ಆಗಿದ್ರಾ, ಒಂದು ಕಡೆ ಕಾರ್ನಲ್ಲಿ ಕೂತ್ಕೊಂಡ್ಬಿಟ್ಟಿದ್ರಾ, ಸುಮ್ಮನೆ ಹತ್ಕೊಂಡು ಗೋಳಾಡ್ಕೊಂಡು ಅಯ್ಯೋ ಲೈಫ್ ಯಾಕೆ ಹಿಂಗೆ, ದೇವ್ ಯಾಕೆ ಹಿಂಗೆ, ಜೀಸಸ್ ಯಾಕೆ ಹಿಂಗೆ ಎಲ್ಲರಿಗೂ ಕಷ್ಟ ಕೊಡ್ತಾನೆ, ಆ ಥರ ಎಲ್ಲ ಏನು ಆ ಥರ ಮೋಡಲ್ಲೇನು ಹೋಗಿಲ್ಲ ಅವರು. ಹರ್ ಕಂಪ್ಯಾಷನ್ ಕಂಪೆಲ್ಡ್ ಹರ್ ಟು ಡೂ ಮೋರ್ ಸರ್ವಿಸ್. ದಟ್ ಈಸ್ ದ ಕೈಂಡ್ ಆಫ್ ರಿಸಲ್ಟ್ ಆಫ್ ಕಂಪ್ಯಾಷನ್ ಅಂತ ಹೇಳಿದ್ರು. ಟಿಲ್ ದೆನ್ ಯು ನಾಟ್ ಯೆಟ್ ಅಚೀವ್ಡ್ ಕಂಪ್ಯಾಷನ್. ಮೇ ಬಿ ಮೋಹ ವ್ಯಾಮೋಹ ಇರ್ಬೋದು, ಅಥವಾ ಮೇ ಬಿ ಯುವರ್ ಕ್ಯಾರಿಡ್ ಅವೇ ಆ್ಯಂಡ್ ಯಾರೋ ಕಷ್ಟಪಟ್ಟೋದು ನೋಡ್ಬಿಟ್ಟು ನನಗೆ ಫೀಲಿಂಗ್ ಆಗ್ತದೆ, ಅದರಲ್ಲೇ ಐ ಆಮ್ ಕ್ಯಾರಿಡ್ ಅವೇ, ಓ ಇದೇ ನನಗೆ ಕಂಪ್ಯಾಷನ್ ಬಂದ್ಬಿಟ್ಟಿದೆ ಅಂತ. ಕಂಪ್ಯಾಷನ್ ಬಂದರೆ ನಾವು ಇನ್ನು ಕಣ್ಣೀರಲ್ಲಿ ಇರೋರ ಜೊತೆ ಕೂತ್ಕೊಂಡು ನಾವು ಕಣ್ಣೀರು ಹಾಕಲ್ಲ. ವಿ ವಿಲ್ ವೈಪ್ ಅ ಟಿಯರ್, ರಿಮೂವ್ ಅ ಪೇನ್, ಬಟ್ ವಿ ವಿಲ್ ನಾಟ್ ಕ್ರೈ ವಿತ್ ದೆಮ್. ಕ್ರೈ ವಿತ್ ದೆಮ್ ಅಂದರೆ ಅವ್ರು ಮುಳುಗ್ತಾ ಇದ್ದಾರೆ, ಅವ್ರ ಜೊತೆ ನಾವು ಮುಳುಗ್ತೀವಿ ಅಂತ ಅಲ್ಲ ಅಂತ ಗುರುಜಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ಗುರುಜಿ ಹತ್ರ ಬರೋರೆಲ್ಲರೂ ಗುರುಗಳ ಹತ್ರ ಪರಿಹಾರಕ್ಕೆ ಬರ್ತಾರೆ. ಒಬ್ರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಒಬ್ರೊಬ್ರದ್ದು ಪ್ರಾಬ್ಲಮ್ ಒಂದೊಂದು ಥರ ಇರುತ್ತೆ, ಡಿಫ್ರೆಂಟ್ ಡಿಗ್ರೀಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಥರ ಇದ್ದಾಗ ಗುರುಜಿ ಸಿಟ್ಟಿಂಗ್ ಬಂದು ಹೋದವ್ರನ್ನೆಲ್ಲ ನೋಡಿ ಕರ್ಮ ಅಂತ ಆಳಲ್ಲ. ದೇವಿ ಮೂಲಕ ಪ್ರೇರಣಾ, ಅದು ಇವತ್ತೇನು ಹೇಳಿದ್ರು ಗುರುಜಿ, ಪ್ರೇರಣಾ ಹೆಂಗೆ ಬರಬೇಕು ನಮ್ಮಲ್ಲಿ ಅಂದರೆ ಹಾರ್ಟಲ್ಲಿ ಕಂಪ್ಯಾಷನ್ ಇದ್ದರೆ ದೇವಿ ಟಕ್ ಟಕ್ ಅಂತ ಸೊಲ್ಯೂಷನ್ ಕೊಡ್ತಾಳೆ. ಇವ್ರ ಹತ್ರ ಹೋಗು, ಇವತ್ತಿನ ಕ್ವಶನ್ ಆನ್ಸರ್ ಕೇಳಿ, ಅದರಲ್ಲೂ ಹೇಳಿದ್ದಾರೆ. ದೇವಿ ಪ್ರೇರಣೆ ಹೆಂಗೆ ಬರುತ್ತೆ, ತಕ್ಷಣ ಹೇಳ್ತಾಳೆ ದೇವಿ ಇವ್ರ ಹತ್ರ ಹೋಗೋ, ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ, ಇದು ಮಾಡು ಪರಿಹಾರವಾಗಿ, ಅದು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ ಥರ ನಾವು ರೆಡಿಯಾಗಿರ್ಬೇಕು. ಕಂಪ್ಯಾಷನ್ ಆ ಥರ ಇದ್ದಾಗ ನಮ್ಮ ಬಾಯಿಂದ ದೇವಿ ಸೊಲ್ಯೂಷನ್ ಬರೆಸ್ತಾಳೆ, ಹೊಳಪು ಬರೆಸ್ತಾಳೆ, ನಮ್ಮ ಬುದ್ಧಿಗೆ ಹೊಳಪು ಕೊಡ್ತಾಳೆ.
ನಮ್ಮ ಹಾರ್ಟಲ್ಲಿ ಕಂಪ್ಯಾಷನ್ ಇದ್ದೇ ಇರುತ್ತೆ, ನಮಗೆ ಮನಸ್ಸು ಬರುತ್ತೆ ಹೆಲ್ಪ್ ಮಾಡಬೇಕು ಅಂತ, ಹೇಳಬೇಕು ಅಂತ. ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ ಕೆಲವ್ರು ನೋಡ್ತೀವಿ ಅವ್ರಿಗೆಲ್ಲ ಇರುತ್ತೆ, ಮನಸ್ಸಿರಲ್ಲ ಮಾಡೋಕ್ಕೆ. ದುಡ್ಡಿರುತ್ತೆ, ಬುದ್ಧಿಶಕ್ತಿ ಇರುತ್ತೆ, ಟೈಮ್ ಇರುತ್ತೆ, ಆರೋಗ್ಯ ಇರುತ್ತೆ, ಬಟ್ ಮನಸ್ಸಿರಲ್ಲ. ಅವಾಗ ಏನು ಮಾಡ್ತಾರೆ, ಹಿಡಿತಾರೆ. ಇದು ಕಂಪ್ಯಾಷನ್ ಅನ್ನೋದು ಹೆಂಗೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಎಟ್ ಆಲ್ ಲೆವೆಲ್ಸ್. ಬುದ್ಧಿ, ಮನಸ್ಸು, ಟೈಮು, ಹಾರ್ಟು ಎಲ್ಲದರಲ್ಲೂ ಅವ್ರಿಗೆ ರೆಡಿನೆಸ್ ಇರಬೇಕು. ಆವಾಗಲೇ ನಮಗೆ ಮಾಡೋಕ್ಕೆ ಸಾಧ್ಯ. ಆ ಥರ ನಾವು ಹೆಲ್ಪ್ ಮಾಡಿದ್ರೆ ಆವಾಗ ದೇವಿ ಚೆನ್ನಾಗಿ ನಮ್ಮ ಮೂಲಕ ಕೆಲಸ ಮಾಡೋದು, ಮುಮುಕ್ಷತ್ವದ ಅನುಭವವಾಗಿ ಬರೋದು. ಐ ಥಿಂಕ್ ಎವ್ರಿ ಸಿಟ್ಟಿಂಗ್ ದಟ್ ಈಸ್ ವಾಟ್ ಗುರುಜಿ ಡಸ್. ಲೈಕ್ ವೆನ್ ಸಂಬಡಿ ಕಮ್ಸ್ ಟು ಗುರುಜಿ ವಿಲ್ ಸೇ, ನೀವು ಇಲ್ಲಿ ಹೋಗಿ, ಇವ್ರು ಯಾರು, ಇವ್ರಿಗೆ ನಿಮ್ಗೆ ಏನು ಹಾಕಬೇಕು, ಅವರಿಂದ ಹುಷಾರಾಗಿರಿ, ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೆಂಗೆ ಧೈರ್ಯವಾಗಿ ಹೇಳ್ತಾರೆ ಅಂದರೆ ಆ ಪ್ರೇರಣೆ. ಫಸ್ಟ್ ಟೈಮ್ ನೋಡೋರ್ಗು, ಈಗ ಅನಂತರಾಮ್ ಅಂಕಲ್ ಯಾರು ಅಂತಲೇ ಗೊತ್ತಿಲ್ಲ ಅಂದ್ರೂ ಗುರುಜಿ ಫಸ್ಟ್ ಟೈಮ್ ನೋಡಿದ ತಕ್ಷಣ ಕೇಳ್ಬಿಡ್ತಾರೆ, ಉಮಾ ಯಾರು, ಅವರು ಸುಮಾ ಯಾರು, ಆ ಥರ ಏನೇನು ಅಂತೆಲ್ಲ ಹೇಳೋ ಅಷ್ಟರ ಮಟ್ಟಿಗೆ. ಯಾಕೆ ಅಂದರೆ ದೇವಿ ಅವ್ರ ಬುದ್ಧಿನ ಉಪಯೋಗಿಸೋಕ್ಕೆ ಪ್ರಿಫರ್ ಮಾಡ್ತಾಳೆ ಅಂತ. ಬಿಕಾಸ್ ದೆರ್ ಇಸ್ ನೋ ಕಲ್ಮಶ ಆ್ಯಂಡ್ ಹಾರ್ಟ್ ಈಸ್ ಫಿಲ್ಡ್ ವಿತ್ ಕಂಪ್ಯಾಷನ್. ಸೊ ದೇವಿ ವಿಲ್ ಸೇ, ನೌ ಐ ವಿಲ್ ಗೋ ಆಕ್ಯುಪೈ ಗುರುಜೀಸ್ ಹಾರ್ಟ್, ಐ ವಿಲ್ ಆಕ್ಯುಪೈ ಗುರುಜೀಸ್ ಬ್ರೈನ್, ಐ ವಿಲ್ ಸಿಟ್ ಆನ್ ಹಿಸ್ ಟಂಗ್ ಆ್ಯಂಡ್ ಐ ವಿಲ್ ಟಾಕ್, ಲೆಟ್ ದ ಅದರ್ ಸಫರಿಂಗ್ ಸೋಲ್ ಲಿಸನ್ ಆ್ಯಂಡ್ ಗೆಟ್ ಸಮ್ ಪೀಸ್ ಅಂತ. ಆ ಥರ ಮಟ್ಟಿಗೆ ನಾವು ದೇವಿ ನಮ್ಮನ್ನು ಉಪಯೋಗಿಸ್ಕೊಳ್ಳೋ ಹಂಗೆ ಮಾಡಬೇಕು. ನಾವು ಕಂಪ್ಯಾಷನ್ ಬಂದಮೇಲೆ ನಾವೇನು ಅನ್ಕೋತೀವಿ, ನಾವು ಮಾಡ್ತಾಯಿದ್ದೀವಿ ಅಲ್ಲ ಅಂತಲ್ಲ. ವಿ ಆರ್ ಆ್ಯಕ್ಚುಲಿ, ವೆನ್ ಐ ಫೀಲ್ ವಾಟ್ ಐ ಅಂಡರ್ಸ್ಟುಡ್ ಟುಡೇ ಇಸ್, ವೆನ್ ವಿ ಡೆವಲಪ್ ಕಂಪ್ಯಾಷನ್, ವಿ ಆರ್ ಅಲೋವಿಂಗ್ ದ ಗುರು ಇನ್ ಅಸ್ or our guru to work through us. We are not doing anything, we cannot do anything. Human beings as it is, ನಮಗೇನೋ ಆ ಥರ ಮಾಡೋಕ್ಕಾಗತ್ತೆ ಅಂತ ನಮಗೆ ನಾವು ಮಾಡೋದು ಅನ್ನೋದು ತಪ್ಪದು. ಎಲ್ಲ ದೇವರು ಮಾಡಿಸೋದು, ಗುರುಗಳು ಮಾಡಿಸೋದು ಅನ್ನೋ ಒಂದು ಕಾನ್ಸೆಪ್ಟು ಫ್ಯಾಕ್ಟಾಗಿ ಕನ್ವರ್ಟ್ ಮಾಡ್ಕೋಬೇಕು. ಮಾಡಿಕೊಂಡಾಗ ನಮ್ಮಲ್ಲಿ ಇನ್ನೊಬ್ರಿಗೆ ನಾವು ಹೆಚ್ಚೆಚ್ಚು ಮಾಡಿ ಅವ್ರ ಪೇನ್ ತೆಗೆಯೋದಕ್ಕೆ ನಾವು ಅರ್ಹತರಾಗ್ತೀವಿ. ದೇವಿ ನಮ್ಮ ಮುಖಾಂತರ ಮಾಡ್ತಾಳೆ. Even if Mother Teresa did something, it is God working through her. And how? Because Christian missionaries ಬಂದಿದ್ದು ಹೆಂಗೆ, ಗುರುಜಿ ಹೇಳ್ತಾರೆ, ಒಂದು ಕಡೆ ಸಕ್ಕರೆ ಆಗಿದ ತಕ್ಷಣ ಇರುವೆಗಳು ಬರುತ್ತೆ ಅಂತ. ಜನ ಹೋಗಿ ಸುರಿತಾರಲ್ಲಿ ದುಡ್ಡು. ಯಾಕೆ ಸುರಿತಾರೆ ಅಂದರೆ ಬಿಕಾಸ್ ಒನ್ ಲೇಡಿ ಈಸ್ ಡೂಯಿಂಗ್ ಇಟ್. ಇಟ್ಸ್ ನಾಟ್ ಲೈಕ್ ಶಿ ಸಿಟ್ಟಿಂಗ್ ಇನ್ ಅಟೆಂಡಿಂಗ್ ಟು ಆಲ್ 200 ಪೇಷಂಟ್ಸ್ ಆ್ಯಂಡ್ ಒನ್ ಶಾಟ್, ಆ ಥರ ಅಲ್ಲ. ಈಗ ಒಬ್ಬರು ಮದರ್ ತೆರೆಸಾ ಇದ್ದಾರೆ ಅಂದರೆ ಇನ್ಯಾರೋ ಸಿಸ್ಟರ್ ಹೋಗ್ತಾರೆ ಅಲ್ಲಿ, ನಾನು ಅಸಿಸ್ಟ್ ಮಾಡ್ತೀನಿ ಮದರ್ ತೆರೆಸಾಗೆ ಅಂತ. ಇನ್ನೊಬ್ಬ ಒಂದು ರಿಚ್ ಬಿಸ್ನೆಸ್ ಮ್ಯಾನ್ ಬರ್ತಾನೆ, ಇವ್ರು ಯಾರೋ ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಾನು ಡೊನೇಟ್ ಮಾಡ್ತೀನಿ ಅಂತ. ಇನ್ನೊಬ್ರು ಯಾರೋ ಬರ್ತಾರೆ, ನಾನು ಇವನನ್ನು ಅಡ್ಮಿಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ, ಯಾಕೆಂದರೆ ಇವನು ಸಫರ್ ಆಗ್ತಾ ಇದ್ದಾನೆ ಅಂತ ಇರುತ್ತೆ. ಆ ಥರ ಹ್ಯೂಮನ್ ಏಜೆನ್ಸೀಸ್ ವಿಲ್ ಸ್ಟಾರ್ಟ್ ಕೋಆರ್ಡಿನೇಟಿಂಗ್ ವಿತ್ ಈಚ್ ಅದರ್ ಆ್ಯಂಡ್ ಮೇಕ್ ಅನ್ ಆರ್ಗನೈಸೇಷನ್ ಗ್ರೋ. ಮೊನ್ನೆ ಇವರು ಇಲ್ಲಿ ಯಾರೋ ಬಂದಾಗ ಗುರುಜಿ ಹೆಸರು ಏನು ಹರ್ಷನಾ ಅಂತ ಕೇಳಿದ್ರು. ಹೌದು, ನನ್ನ ಹೆಸರು ಹರ್ಷ, ನಾನು ನಿಮಿಷಾಂಬ ದೇವಿ ಹತ್ರ ಹೋದಾಗ ನನಗೆ ಪರಿವರ್ತನೆ ಆಗಿದ್ದರಿಂದ ನನಗೆ ನಿಮಿಷಾನಂದ ಅಂತ ಇವರೆಲ್ಲ ಕರೀತಾರೆ ಅಂತ ಹೇಳಿದ್ರು. ಸೊ ಗುರುಜಿ ಡಿಡ್ ನಾಟ್ ಕಾಲ್ ಹಿಮ್ಸೆಲ್ಫ್ ನಿಮಿಷಾನಂದ ಜಸ್ಟ್ ಲೈಕ್ ದಟ್. People started calling. That is the whole point. So it's not about self branding, imaging, ಅವೆಲ್ಲ ವಿಚಾರಕ್ಕೆ ಬರಲ್ಲ. ಒಂದು ಪರ್ಸ್ನಾಲಿಟಿ ಡಿವೈನ್ ಎಂಟಿಟಿಗೆ ಕನ್ವರ್ಟ್ ಆಗಿದ ತಕ್ಷಣ ಜನ ಬಂದು ಸೇರಿಕೊಂಡು ಅದೊಂದು ಸಂಸ್ಥೆ ಆಗೋಕ್ಕೆ ಶುರು ಆಗುತ್ತೆ. 4 ಜನ ಬಂದು ಕೇಳೋಕ್ಕೆ ಶುರು ಮಾಡ್ತಾರೆ, ಸತ್ಸಂಗ ಆಗುತ್ತೆ, ಒಂದು ಒಳ್ಳೆ ಜಿಜ್ಞಾಸ ಆಗುತ್ತೆ. ಈ ಥರ ವೈಬ್ರೇಷನು, ಸ್ಪಂದನಗಳು ಡೆವಲಪ್ ಆಗ್ತಾ ಬರುತ್ತೆ ಅಂತ ಫಸ್ಟ್ ಪಾರ್ಟ್ ಆಫ್ ದ ಸತ್ಸಂಗಲ್ಲಿ ನಾವು ತಿಳ್ಕೊಬೋದು. ಜೈ ಮಾತಾ, ಜೈ ಗುರುದೇವ್. ಓಂ ಜೈ ಮಾತಾ, ಓಂ ಜೈ ಗುರುದೇವ. ಜೈ ಮಾತಾ. ಯು ವಿಲ್ ಬಿ ದಿ ಒರಿಜಿನೇಟರ್ ಆಫ್ ಎ ಪ್ರಿನ್ಸಿಪಲ್ ಆರ್ ಸಿದ್ಧಾಂತ ಅಂಥೇಳಿ. ಇದು ನಮ್ಮಲ್ಲಿ ಕ್ರೋಢೀಕರವಾಗಬೇಕಾದ್ರೆ ಗುರೂಜಿಯವರು ಬೆಳಗ್ಗಿನ ಹೇಳಿದ್ದ ಸತ್ಸಂಗವನ್ನು ನಾವು ಆಧಾರವಾಗಿ ಇಟ್ಕೊಂಡು ಇದನ್ನು ಹೇಳಬೇಕಾಗತ್ತೆ. ನಾವು ಎನ್ಲೈಟೆಂಡ್ ಆದರೆ ಆಗಬೇಕು, ಆದಾಗ ಮಾತ್ರ ಇದು ಸಾಧ್ಯತೆಗಳಾಗೋಕ್ಕೆ ಸಾಧ್ಯವಿದೆ. ನಮ್ಮಲ್ಲಿ ನಾವು ಬರೀ ಬ್ಲೇಮಿಂಗ್ ಒಂದು ಫ್ಯಾಕ್ಟರ್ ಇಟ್ಕೊಂಡು ಕೂಡ ನಾವು ನನಗೆ ಅದಾಗಿಲ್ಲ, ನನಗಿದಾಗಿಲ್ಲ, ಕೊರಗತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಕೊರಗು ಅನ್ನೋದು ನಮಗೆ ಒಂಥರ ಕರತಲಾಮೂಲಕವಾಗಿ ಬಂದ್ಬಿಟ್ಟಿದೆ. ಅದನ್ನು ನಾವು ಬಿಡಬೇಕು. ಅದನ್ನು ಬಿಟ್ಟಾಗ ಮಾತ್ರ ನಾವು ಈ ಥರ ಮಾಡೋದಕ್ಕೆ ಸಾಧ್ಯವಾಗತ್ತೆ. ನಾವು ನಮ್ಮ ಪೇರೆಂಟ್ಸನ್ನು ಬ್ಲೇಮ್ ಮಾಡೋದು ಬಹಳ ಜಾಸ್ತಿ. ನಮಗೆ ಎಜುಕೇಷನ್ ಇಷ್ಟು ಕೊಡಿಸ್ಲಿಲ್ಲ, ನಮಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಲಿಲ್ಲ, ಇದೆಲ್ಲ ನಾವು ಬ್ಲೇಮ್ ಮಾಡ್ತಕ್ಕಂಥದ್ದು ನಾವು ಜಾಸ್ತಿ ಮಾಡ್ತಾಯಿದ್ದೇವೆ. ಅದು ತಪ್ಪು. ಯಾಕೆಂದರೆ ಆ ಕಾಲದಲ್ಲಿ ಅವರಿಗೆ ಎಷ್ಟು ಸಾಧ್ಯತೆಗಳಿದ್ದೋ
ಅವ್ರಿಗೆ ಎಷ್ಟು ಕಾಲು ಚಾಚಬಹುದಾಗಿತ್ತು ಅಷ್ಟನ್ನು ಅದಕ್ಕೂ ಮೀರಿ ನಮಗೆ ಓದು ಮತ್ತೊಂದು ಎಲ್ಲನೂ ಸೌಲಭ್ಯಗಳನ್ನು ಕೊಟ್ಟು ನಮ್ಮನ್ನು ಬೆಳೆಸಿದ್ದಾರೆ. ಅದನ್ನು ನಾವು ಅದಕ್ಕೆ ಕೃತಜ್ಞತೆಯನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದಾಗ ಮಾತ್ರ ನಾವು ಮುಂದೆ ಬರೋದಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಅಲ್ಲೂ ಆವಾಗಲೂ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ತುಂಬ ಆಪರ್ಚುನಿಟೀಸ್ ಇತ್ತು. ನಾವು ಅದನ್ನು ಉಪಯೋಗಿಸ್ಕೊಳ್ಳಲಿಲ್ಲದೆ ನಮ್ಮ ತಪ್ಪಷ್ಟೇ. ನಾವು ಉಪಯೋಗಿಸ್ಕೊಳ್ಳಲಿಲ್ಲ. ಯಾಕೆಂದರೆ ನಮಗೆ ಅಲ್ಲಿ ಕಾಂಪಿಟೇಷನ್ ಇರ್ತಾಯಿತ್ತು, ಡಿಬೇಟ್ ಇರ್ತಾಯಿತ್ತು, ಮತ್ತೊಂದು ಇರ್ತಾಯಿತ್ತು. ಇದರಲ್ಲೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡ್ಬೋದಾಗಿತ್ತು. ಪಾರ್ಟಿಸಿಪೇಟ್ ಮಾಡಿ ನಮ್ಮ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳಿತ್ತು. ಅದನ್ನು ನಾವು ಮಾಡ್ಕೊಳ್ದೇ ಇರೋದು ನಮ್ಮ ತಪ್ಪು ಅಷ್ಟೇ. ಅದಕ್ಕೆ ನಾವು ನಮ್ಮ ಪೇರೆಂಟ್ಸನ್ನು ಬ್ಲೇಮ್ ಮಾಡೋದಲ್ಲಿ ಅರ್ಥ ಇರೋದಿಲ್ಲ. ಇದು ನಮ್ಮ ಸ್ವಂತಿಕೆ. ಇದನ್ನು ನಾವು ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕು. ನಮ್ಮ ಥಾಟ್ಸು ಮತ್ತೊಂದು ಎಲ್ಲ ನಾವು ಒಳಗಡೆಯಿಂದ ನಾವು ಮಾಡ್ತಾ ಹೋದಾಗ ಮಾತ್ರ ನಾವು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದು ಯಾಕೆಂದರೆ ಐ ಥಿಂಕ್ ಮೋಸ್ಟ್ ಆಫ್ ಯು ಆ್ಯಂಡ್ ಮೋಸ್ಟ್ ಆಫ್ ಮೀ ಆಲ್ಸೋ ಐ ಥಿಂಕ್ ವಿ ರಿಕ್ವೈರ್ಡ್ ಆ ಟೈಮಲ್ಲಿ ಪರ್ಸ್ನಲ್ ಕೌನ್ಸಿಲಿಂಗ್ ಇರಬೇಕಾಗಿತ್ತು ನಮಗೆ. ಅದು ಕೊಡೋದಕ್ಕೆ ಯಾರು ಇರಲಿಲ್ಲ. ಅದು ಒಂದು ಸೈಕಲಾಜಿಕಲ್ ಬೂಸ್ಟ್. ಈ ಪರ್ಸ್ನಲ್ ಕೌನ್ಸಿಲಿಂಗ್ ಅಂದರೆ ಒಂದು ಸೈಕಲಾಜಿಕಲ್ ಬೂಸ್ಟ್ ಕೊಡಬೇಕು. ನಮ್ಮಲ್ಲಿ ಆ ಥರ ಮೇಸ್ಟ್ರುಗಳು ಇದ್ರು, ಬಟ್ ನಾವು ಅದನ್ನು ಉಪಯೋಗಿಸ್ತಿಲ್ಲ. ಅವರು ನಮಗೆ ಹೇಳ್ಕೊಡ್ಲಿಲ್ಲ. ಅಂದರೆ ಮೆಂಟಲ್ ಗ್ರೋತ್ಗೆ, ಬ್ರೈನ್ ಗ್ರೋತ್ಗೆ ಸೈಕಲಾಜಿಕಲ್ ಬೂಸ್ಟ್ ಬೇಕಾಗಿತ್ತು. ನಮಗದು ಬೂಸ್ಟ್ ಸಿಗಲಿಲ್ಲ. ಹೇಳಿ, ಆ ಬೂಸ್ಟ್ ಯಾಕೆ ಸಿಗ್ತಾ ಇರಲಿಲ್ಲ ಅಂದರೆ ನಾವು ಅವ್ರ ಜೊತೆಯಲ್ಲಿ ನಾವು ಒಡನಾಡ್ತಕ್ಕಂಥದ್ದು ಇರ್ತಾ ಇರಲಿಲ್ಲ. ಶಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೀಮಿತವಾಗಿ ಇಟ್ಕೊಂಡು ಇರ್ತಾ ಇದ್ವಿ. ಶಾಲೆ ಆದಮೇಲೆ ನಾವು ಅವ್ರ ಜೊತೆ ಸಂಪರ್ಕವನ್ನು ಕಡ್ಕೋತಾ ಇದ್ವಿ. ಅದ್ರ ಜೊತೆ ನಾವು ಅವರ ಸಂಪರ್ಕವನ್ನು ಇಟ್ಕೊಂಡು ಹೋಗ್ತಾ ಇದ್ದಿದ್ರೆ ಸಾಧ್ಯವಾಗ್ತಾ ಇತ್ತು. ಅದಕ್ಕೂ ಅಲ್ಲಿ ಕಾರಣ ಏನಂತಂದ್ರೆ ಪೇರೆಂಟ್ಸ್ ಅವಾಗ ಬಿಡ್ತಾ ಇರಲಿಲ್ಲ ಹೊರಗಡೆ ಹೋಗೋದಕ್ಕೆ. ಯಾಕೆಂದ್ರೆ ನನ್ನ ಮಗ ಎಲ್ಲಿ ಹೋಗ್ಬಿಡ್ತಾನೋ, ನನ್ನ ಮಗಳು ಎಲ್ಲ ಹೋಗ್ಬಿಡ್ತಾಳೋ, ಈ ಥರ ಎಲ್ಲ ಹೋದ್ರೆ ಅಂದರೆ ಆತಂಕಗಳು ಜಾಸ್ತಿ ಇರ್ತಾ ಇತ್ತು ಅವಾಗೆಲ್ಲ ಅವ್ರಿಗೆಲ್ಲ. ಆ ಆತಂಕಗಳು ಇದ್ದಿದ್ದರಿಂದ ಡೆವಲಪ್ ಅವ್ರ ಜೊತೆ ಸಂಪರ್ಕವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೌನ್ಸಿಲಿಂಗ್ ಅಂತ ಅನಿಸ್ತಾ ಇತ್ತು ನನಗೆ. ಹೌದು, ಅವ್ರಿಗೂ ಬೇಕಾಗಿತ್ತು. ಅದು ಇರಲಿಲ್ಲ ಅವಾಗ. ಅವರಿಗೆ ಹೇಳ್ತಕ್ಕಂಥವ್ರು ಯಾರು ಇರ್ತಾರೆ. ಹಾಗಾಗಿ ಒಂಥರ ಈ ರಿಜಿಡಿಟಿ ಒಂದು ಇರ್ತಾ ಇತ್ತು ಅವಾಗೆಲ್ಲ. ಆ ರಿಜಿಡಿಟಿ ಇದ್ದಾಗ ಏನಾಗ್ತಾ ಇತ್ತು, ಡೆವಲಪ್ ಆಗೋದಕ್ಕೆ ಅವಕಾಶಗಳಾಗ್ತಾ ಇರಲಿಲ್ಲ ನಮ್ಗೆ. ಅವಾಗ ನನಗೆ ತಿಳಿದ ಪ್ರಕಾರ ದ.ರಾ. ಬೇಂದ್ರೆಯವರಾಗಲಿ, ಡಿ.ವಿ. ಗುಂಡಪ್ಪನವರಾಗಲಿ, ಇವರಿಗೆಲ್ಲ ಕೌನ್ಸಿಲಿಂಗು ಮತ್ತೊಂದು ಇರಲಿಲ್ಲ. ಅವರಿಗೆಲ್ಲ ಒಳಗಡೆನೆ ಇಂಬೈಬ್ ಆಗಿರ್ತಕ್ಕಂಥ. ಡಿ.ವಿ. ಗುಂಡಪ್ಪನವರು SSLC ಫೇಲು ಅವರು. ಆದರೆ ಅವ್ರಿಗೆ ಮಂಕುತಿಮ್ಮನ ಕಗ್ಗವನ್ನು ಬರೆದ್ರು. ಅವರು ಮಂಕುತಿಮ್ಮನ ಕಗ್ಗ ಬರೆದಾಗ ಕೆಲವು ಬ್ರಾಹ್ಮಣರು, ಸಂಸ್ಕೃತ ಪಂಡಿತರು ಆಡ್ಕೊಂಡ್ರು ಅವ್ರನ್ನೇ. ಓಹೋ, ಏನೋ ಕಗ್ಗ ಬರಿತಾನಂತೆ ಅಂದ್ರೆ. ಆದರೆ ಡಿ.ವಿ. ಗುಂಡಪ್ಪನವ್ರ ಕಗ್ಗ ಭಗವದ್ಗೀತೆಯ ಆಲ್ಟರ್ನೇಟಿವ್ ಅನ್ನೋದನ್ನ ಅವರು ಒಪ್ಕೊಳ್ಳೋಕೆ ತಯಾರಿರಲಿಲ್ಲ. ಆ ಲೆವೆಲಲ್ಲಿದ್ರು. ಅಂದರೆ ಒಬ್ಬ ಏನಾದ್ರು ಒಂದು ಮಾಡಿದ್ರು ಕೂಡ ಅದನ್ನ ಟೀಕೆ ಮಾಡ್ತಕ್ಕಂಥ ಜನಗಳು ಜಾಸ್ತಿ ಇರ್ತಾ ಇದ್ರು. ಬಟ್ ಅದನ್ನೆಲ್ಲ ವಿತ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರ್ತಾ ಇತ್ತು. ಅವ್ರಿಗೆ ಯಾರು ಏನೇ ಹೇಳ್ಕೊಂಡು ಹೋಗ್ಲಿ. ಯಾಕಂದರೆ ಗಾದೆ ಇದ್ದಂಗೆ ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತಾ ಅಂತ ಒಂದು ಗಾದೆ ಇದೆ. ಹಾಗೆ ಜನ ಆಡ್ಕೊಂಡ್ರೆ ಈತ ಮಾಡಿದ ಕೆಲಸ ಏನು ಯಾವತ್ತೂ ನಿಲ್ಲೋದಿಲ್ಲ. ಮಂಕುತಿಮ್ಮನ ಕಗ್ಗ ಬರೆದು ಎಲ್ಲ ಅದು ಪ್ರಚಾರವಾಯಿತು. ಈಗ ಅದು ಒಂದು ಗ್ರಂಥವಾಗಿ ಉಳ್ಕೊಂಡಿದೆ. ಅದನ್ನು ಈಗ ಮಾಸ್ಟರ್ ವೆಂಕಟೇಶ್ ಅಯ್ಯಂಗಾರ್ ಅವರು ತುಂಬ ಓದಿದ್ರು. ಆದರೂ ಕೂಡ ಅವರಿಗೆ ಒಳಗಡೆಯಿಂದ ಬಂದಿರತಕ್ಕಂಥ ಒಂದು ಪ್ರೇರಣೆಗಳು ಮತ್ತೊಂದು ಹೇಳಿದ ಸಣ್ಣ ಕಥೆಗಳನ್ನು ಬರಿತಾ ಹೋದರು. ಆ ಸಣ್ಣ ಕಥೆಗಳಿಂದ ಎಷ್ಟು ಸಾರಾಂಶಗಳಿರ್ತಾ ಇತ್ತು, ಜೀವನದ ಅಳವಡಿಕೆಗೆ ಎಷ್ಟು ಅನುಕೂಲವಾಗ್ತಾ ಇತ್ತು ಅನ್ನೋದನ್ನು ನಾವು ಅಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಮಾಲ್ಗುಡಿ ಡೇಸ್, ಆ ಮಾಲ್ಗುಡಿ ಡೇಸ್ನ ತಗೊಂಡಾಗ ಮಾತ್ರ ನಮಗೂ ಅದನ್ನು ಓದಿದಾಗ ಮಾತ್ರ ಅದು ಗೊತ್ತಾಗುತ್ತೆ. ಅದನ್ನು ಚಿತ್ರೀಕರಣ ಮಾಡಿದಾಗ ಅದು ಇನ್ನೂ ಅರ್ಥವಾಗ್ತಾ ಹೋಯಿತು. ಹಾಗಾಗಿ ನಾವು ಅವ್ರುಗಳನ್ನು ಮಾಡ್ತಾ ಹೋದ್ರು. ಸೊ ಈ ರೀತಿ ನಾವು ನಮ್ಮಲ್ಲೇ ನಾವು ಡೆವಲಪ್ ಮಾಡ್ಕೊಂಡು ಹೋದಾಗ ಮಾತ್ರ ಅವರುಗಳನ್ನ ನಾವೆಲ್ಲ ಉದಾಹರಣೆಯಾಗಿ ತಗೋಬೇಕು. ಈಗ ನಿನ್ನೆ ತೀರ್ಕೊಂಡ್ರಲ್ಲ ಲಕ್ಷ್ಮೀನಾರಾಯಣ ಭಟ್ಟ ಅವರು, NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಮಕ್ಕಳ ಗೀತೆಗಳನ್ನು, ಮಕ್ಕಳ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ ಅದನ್ನು ಹಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಮಕ್ಕಳನ್ನ ಮುಂದೆ ತರ್ತಕ್ಕಂಥದ್ದನ್ನು ನಾವು ಮಾಡ್ತಾ ಹೋಗಬೇಕಾಗುತ್ತೆ. ಈಗಿನ ಮಕ್ಕಳನ್ನ ಅದು ತುಂಬ ಅನುಕೂಲವಾಗಿ ಅನುಗುಣವಾಗಿ ಇರ್ತಕ್ಕಂಥದ್ದು ಅವರ ಗೀತೆಗಳು. ಅದನ್ನು ಅವರೇ ಡೆವಲಪ್ ಮಾಡ್ಕೊಳ್ತಾ ಹೋದರು. ಅದನ್ನು ಶಿವಮೊಗ್ಗದಲ್ಲಿದ್ದರೂ ಕೂಡ ಅದನ್ನು ಡೆವಲಪ್ ಮಾಡ್ಕೊಂಡು ಎಲ್ಲ ಮಾಡಿ ಎಲ್ಲ ಬರಿತಾ ಹೋದರು. ಆಮೇಲೆ ಅವರು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದರು, ಡೀನ್ ಆಗಿ ಎಲ್ಲ ರಿಟೈರ್ ಆಗಿದವರು. ಅಂಥವ್ರು ಹೇಗೆ ಬರುತ್ತೆ ಇವ್ರಿಗೆ ಅಂತಂದರೆ ಅವರೆಲ್ಲ ಒಳಗಡೆ ಅಳವಡಿಸ್ಕೊಂಡಿದ್ದಾರೆ. ಅವ್ರಿಗೆ ದಿವ್ಯ ಶಕ್ತಿ ಇತ್ತು. ಆ ದಿವ್ಯ ಶಕ್ತಿ ಹೇಗೆ ಬಂತು ಅಂದರೆ ಅವರ ಸಾಧನೆ ಯಾವ ಲೈನ್ ಸಾಧನೆ ಆಯಿತು. ಅದು ಸಾಧನೆ ಪ್ರೇರಣೆ ಆದಾಗ ಮಾತ್ರ ಬರ್ತಾ ಹೋಗುತ್ತೆ. ಈಗ ಒಂದು ತ್ಯಾಗರಾಜರು ಅಷ್ಟೊಂದು ಕೀರ್ತನೆಗಳು ಮಾಡಿದ್ರು. ಅವ್ರಿಗೆ ಹೇಗೆ ಪ್ರೇರಣೆ ಆಯಿತು?
ಸಾಧನೆ ಮತ್ತು ಪ್ರೇರಣೆ. ರಾಮನ ನಂಬಿದ್ರು, ರಾಮನ ನಂಬಿಕೊಂಡು ರಾಮನ ಮೇಲೆ ಕೃತಿಗಳನ್ನು ರಚಿಸ್ತಾ ಹೋದರು. ಅಂದರೆ ಅವ್ರಿಗೇನು ಬಡತನ, ಎಷ್ಟು ಬಡತನ ಅಂತಂದರೆ ಊಟ ಮಾಡೋಕ್ಕೂ ಇರಲಿಲ್ಲ ಅಷ್ಟು. ಆ ಥರ ಇದ್ದ ಪರಿಸ್ಥಿತಿಯಲ್ಲೂ ಕೂಡ ಅವರು ಅಷ್ಟೊಂದು ರಚನೆಗಳನ್ನು ಮಾಡ್ತಾ ಹೋದರು. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.